ಸೊ ಹೀಗಾದ್ಮೇಲೆ ಥಿಯೇಟ್ರ್ ತನಕ ಹೋದ್ವಿ, ರಿಲೀಸ್ ಆಯಿತು. 3 ದಿನದಲ್ಲಿ ಪಿಕ್ಚರ್ ತೆಗೆಯೋ ಪರಿಸ್ಥಿತಿ ಬಂದ್ಬಿಡ್ತು. ಸೊ ಹೇಗೋ ದೊಡ್ಡ ಮನ್ಸು ಮಾಡೋ 1 ವಾರ ಓಡಿಸಿದ್ದಾರೆ ಸಿನಿಮಾ. ಬಟ್ ಇಲ್ಲಿ ಡಿಸಿಷನ್ ನಾನು ತೊಗೊಂಡಿದ್ದೇನೆಂದರೆ, ಬಿಟ್ಬಿಡ್ತೀನಿ 1 ವರ್ಷ ಅಂತ. ಸೊ 1 ವರ್ಷ ಏನು ಮಾಡಿದೆ, ನಾನು ಸಿನಿಮಾ ಬಿಟ್ಬಿಟ್ಟು ಸೀರಿಯಲ್ಸ್ಗೆ ಹೊಡೋದೆ. ಅದಾದಮೇಲೆ ದೇಸಾಯಿ ಅವ್ರ ಮನೆ ಹತ್ರ ಆಲ್ಮೋಸ್ಟ್ 4 ಡೇಸ್ ಕಾಯಿಸಿದಾರೆ ನಂಗೆ ಅವರು. ಕಾದಿದ್ದೀನಿ ನಾನು ಫೋಟೋ ಕೊಡೋಕ್ಕೆ. ಫೋಟೋ ಕೊಟ್ಟ ಮೇಲೆ 2 ದಿನ ಆಯಿತು ಒಳಗಡೆ ಹೋಗೋಕ್ಕೆ. ಅವ್ರು ಒಳಗೆ ಹೋಗೋರು ಬರೋರು ನೋಡ್ತಾ ಇದ್ರು ನಾನು ನೋಡ್ತಾ ಇದ್ದೆ, ಇದ್ದಾರೆ ಮನೆಯಲ್ಲಿ. ಸೊ ಆಮೇಲೆ ಕರೆಸಿ ಕೂತಿ ಮಾತಾಡಿದ್ರು, ನೋಡಿದ್ರು ಒಂದ್ಸತಿ. ಅವ್ರು ನೋಡೋ ಸ್ಟೈಲ್ ಗೊತ್ತಲ್ಲ, ಒಂಥರ ಸಿಗರೇಟ್ ಹಚ್ಕೊಂಡು ಹಿಂಗೆ ನೋಡಿದ್ರು. ಹೈಟ್ ಇದ್ದ ಅಷ್ಟು ಏನೇನು ಆರ್ಟಿಸ್ಟ್ ಆಗ್ಬಿಡ್ತೀರಾ ಅಂದರು. ಸುಮ್ಮನೆ ನಿಂತ್ಕೊಂಡಿದ್ದೆ. ಆಮೇಲೆ ಏನು ಕೊಟ್ಟರು ಮಾಡ್ತೀರಾ ಅಂದರು. ಸರ್ ಸದ್ಯಕ್ಕೆ ಏನು ಕೆಲಸ ಇಲ್ಲ, ನೀವೇನು ಕೊಟ್ಟರು ಮಾಡ್ತೀನಿ ನಾನು, ಬನ್ನಿ ಕರೆಸ್ತೀನಿ ಹೋಗಿ ಅಂದರು. ಆಮೇಲೆ ನೆಕ್ಸ್ಟ್ ಡೇನೇ ಫೋನ್ ಮಾಡ್ಬಿಡು ನನಗೆ. ಬಂದೆ, ನೀವೇ ಸಂಜೀವ್ ಸಣ್ಣ ಅಂದರು. ನಾನು ಕರೆಸಿದ ಖುಷಿಯಲ್ಲೋ ಏನೋ ಇಂಪ್ರೆಸ್ ಆಗಿಬಿಟ್ಟಿದ್ದಾರೆ ನಮ್ಮ ದೇಸಾಯಿ ಅವರು ಅಂದ್ಕೊಂಡೆ. ಬಟ್ ಅಲ್ಲಿ ಹೋದ ತಕ್ಷಣ ನೀವು ಸಂಜೀವ್ ಸಣ್ಣ ಅಂದರು. ಹೌದು, ಯಾಕೆ ನೀವು ಹೇಳಿಲ್ಲ ಬರ್ತಿದ್ದಂಗೆ ಅಂದರು. ಇದಕ್ಕೂ ಸಂಬಂಧ ಇಲ್ವಲ್ಲ ಸರ್, ಈಗ ನಮ್ಮ ಫಾದರ್ ಬರ್ತಾ ಇಲ್ವಲ್ಲ ಆ್ಯಕ್ಟಿಂಗ್ ಮಾಡೋಕ್ಕೆ, ನಾನು ಬರ್ತಾ ಇರೋದು. ಕೊಟ್ಟರೆ ಅವಕಾಶ ಮಾಡ್ತೀನಿ, ಇಲ್ಲಾಂದರೆ ಪರವಾಗಿಲ್ಲ. ಬಟ್ ನಮ್ಮ ತಂದೆ ಇದಕ್ಕೇನಕ್ಕೂ ಬರೋಲ್ಲ. ಇದು ಆಗಲ್ಲ, ನೀವು ಹೇಳ್ಬಿಡ್ಬೇಕಿತ್ತು. ಇಲ್ಲ ಪರವಾಗಿಲ್ಲ ಸರ್. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಪ್ರತ್ಯರ್ಥ ಮಾಡೋದಕ್ಕೆ. ಇದೆಲ್ಲ ಆದಮೇಲೆ ಆಫ್ಟರ್ ಆಲ್ ದಿಸ್ ಏಜಸ್ ಕೊನೆಗೆ ಒಂದಿನ ನಿಮ್ಗೆ ಅನ್ನಿಸ್ತು ಜನ ನಾನು ಒಪ್ಕೊಂಡಿದ್ದಾರೆ ಅಂತ. ಆ ಕೂಗು ಜನ ಒಪ್ಕೊಂಡಿದ್ದ ಕ್ಷಣ ಯಾವುದು ನಿಮ್ಮ ಪ್ರಕಾರ? ಯು ಫೆಲ್ಟ್ ಓಕೆ ಐ ಹ್ಯಾವ್ ಅರೈವ್ಡ್ ಅಂತ ಅನ್ಸಿದ್ದು ಯಾವಾಗ? ಹುಚ್ಚ ಸಿನಿಮಾ ಬರೋಕ್ಕಿಂತ ಮುಂಚೆ ನನಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಜಾಸ್ತಿ ಆಗ್ಬಿಟ್ಟಿತ್ತು ಸಿನಿಮಾ ಪ್ರಪಂಚದಲ್ಲಿ. ಏನೋ ಟೇಕ್ ಆಫ್ ಆಗುತ್ತೆ ಅಂದರೆ ಏನೂ ಟೇಕ್ ಆಫ್ ಆಗ್ತಾ ಇಲ್ಲ. ಸ್ಪರ್ಶ ಚೆನ್ನಾಗಿ ಹೋಗುತ್ತೆ ಅನ್ನೋಷ್ಟರೊಳಗೆ ಅದು ನಿಂತೋಯ್ತು ರಿಲೀಸ್ ಆಗ್ತಿದ್ದಂಗೆ, ಬಿಕಾಸ್ ಆಫ್ ದ ಕಿಡ್ನ್ಯಾಪ್. ಏನೋ ಒಟ್ಟು ಎಲ್ಲ ಅಡ್ಗಾಲು. ಆ್ಯಂಡ್ ಐ ರಿಮೆಂಬರ್ ಯಾವುದೋ ಒಂದು ಇದರಲ್ಲಿ ಐರನ್ ಲೆಗ್ ಅಂತ ಬರೆದ್ಬಿಟ್ಟಿದ್ರು ನನ್ನ ಮೇಲೆ. ಇವನು ಹಾಕೊಂಡ್ರೆ ಪಿಕ್ಚರ್ ಕಂಪ್ಲೀಟ್ ಆಗಲ್ಲ, ರಿಲೀಸ್ ಆಗಲ್ಲ, ಓಡಲ್ಲ, ರಿಲೀಸ್ ಆಗಲ್ಲ. ಎಷ್ಟು ವರ್ಷ ಈ ಗೊಂದಲಗಳು ಆಗಿದ್ದು? ಆಲ್ ದಿಸ್ ಅಬೌಟ್ 6 years. 6 years ವೇಟಿಂಗ್. ಹಾಗಾದಾಗ ಈ ರಾಜ್ಕುಮಾರ್ ಅವರು ಇದರಿಂದ ಒಂದು ಮೈಸೂರಲ್ಲಿ ಒಂದು ಪ್ರೊಸೆಷನ್ ಆಯ್ತು. ಆ ಪ್ರೊಸೆಷನಲ್ಲಿ ರೆಹಮಾನ್ ಅವ್ರು ನನ್ನ ನೋಡಿದ್ರು. ಅವಾಗ ನನಗೆ ಸೇದು ಹುಚ್ಚ ಕೊಟ್ಟಿದ್ದು. ಹುಚ್ಚ ನನಗೆ ರಿಲೀಸ್ ಆದ್ಮೇಲೆ ಭಾನುವಾರ ನಾನು ಪ್ರಸನ್ನ ಪ್ರಮೋ ಥಿಯೇಟ್ರಿಗೆ ಹೋಗಿದ್ದೆ, ಕರ್ಸ್ಕೊಂಡಿದ್ರು ಹುಡುಗರು ಅಂತ. ಅವತ್ತು ನನಗೆ ಗೊತ್ತಾಗಿದ್ದು ಏನೋ ಆಗಿದ್ದೀನಿ ಅಂತ. ಒಳಗೆ ಬರ್ತಾರೋ ಕ್ರೌಡ್ ಒಳಗೆ ಹೋಗ್ತಾ ಇಲ್ಲ, ಹೊರಗೆ ಬರ್ತಾರೋ ಕ್ರೌಡಿಗೆ ಬಿಡ್ತಾ ಇಲ್ಲ. ಆ ಕಡೆ ಥಿಯೇಟ್ರಲ್ಲಿ ಹೋಗ್ತಾರೆ, 2 ಕ್ರೌಡು ಬಂದ್ಬಿಟ್ಟಿದ್ದಾರೆ, ಫಸ್ಟ್ ಶೋ ಮತ್ತು ಮ್ಯಾಟ್ನಿದು. ಟೋಟಲ್ ಜಾಮ್ ಆಗಿ ಐ ಥಿಂಕ್ ಅಬೌಟ್ 2.5 hours ಆಯಿತು ನನ್ನ ಹೊರಗಡೆ ಕರ್ಕೊಂಡೋಗಿ ಕಾರ್ ಹತ್ತಿಸಿ ಕರ್ಕೊಂಡೋಗೋಷ್ಟರೊಳಗೆ. ಹೋಗ್ಬೇಕಾದ್ರೆ ಕ್ಯಾಪು, ಜಾಕೆಟು, ಶರ್ಟು, ಜೀನ್ಸು ಎಲ್ಲ ಇತ್ತು. ಹೊರಗೆ ಬರ್ಬೇಕಾದ್ರೆ ಬರೀ ಪ್ಯಾಂಟ್ ಇತ್ತು. ಸೊ ಅವತ್ತು ನನಗೆ ಆ್ಯಕ್ಚುಲಿ ಕೊನೆಗೆ ಸ್ಟಾರ್ಡಮ್ ಸಿಕ್ತು ಅಂತ. ಮತ್ತೆ ನಿರ್ದೇಶಕರಾಗಿ ಬಂದಿದ್ದು ಇಟ್ಸ್ ವೆರಿ ಕ್ಲಿಯರ್. ನಿಮ್ಮ 2 ಚಿತ್ರಗಳಲ್ಲೂ ತುಂಬ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮಗೆ ಅಂತ ಒಂದು ಸ್ಟ್ರಾಂಗ್ ಮೈಂಡ್ ಇದೆ, ಒಂದು ಕತೆ ಈ ರೀತಿನೇ ಹೇಳಬೇಕು ಅಂತ ತುಂಬ ಸ್ಟ್ರಾಂಗ್ ಕನ್ವಿಕ್ಷನ್ ಇದೆ. ಆ ಥರ ಇರ್ಬೇಕಾದ್ರೆ ನೀವು ಇನ್ನೊಬ್ಬರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಬೇರೆ ನಿರ್ದೇಶಕರ ಹತ್ರ ಈಗ ಹೇಗೆ ಅನ್ಸ್ತದೆ ನಿಮಗೆ? ಸಡನ್ಲಿ ಐ ಸಿ ಒಂದು 7 ಚಿತ್ರಗಳು ನೀವು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಿ ಆಸ್ ಅನ್ ಆಕ್ಟರ್ ಅನ್ಸುತ್ತಲ್ಲ ಈಗ. ವಾಟ್ ಇಸ್ ದಿಸ್ ಮೂವ್? ಯಾಕೆ ಏನು ಅನ್ಕೊಂಡಿದ್ದಾರೆ ನೀವು ಶಾಂತಿನಿವಾಸ ನಂತರ ನಿಮ್ಮ ಡೈರೆಕ್ಷನಲ್ಲಿ ಇನ್ನೊಂದು ಫಿಲ್ಮ್ ಸ್ಟಾರ್ಟ್ ಮಾಡ್ತೀರಾ ಅಂತ ಒಂದು ನಿರೀಕ್ಷೆ ನಾವೆಲ್ಲ ಇದ್ವಿ. ಏನು ದಿಢೀರಂತ ಈ ಮೂವ್ ಏನಕ್ಕೆ? ಇಲ್ಲ, ಯಾವಾಗಲೂ ಏನು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಅದನ್ನು ಯಾವತ್ತೂ ಮಾಡಿಲ್ಲ. ಸ್ವಲ್ಪ ಉಲ್ಟಾ ಮಾಡಿದ್ದೀನಿ ನಾನು ಯಾವತ್ತೂ ಅಷ್ಟೇ. ನನಗೆ ಖುಷಿ ಕೊಡೋದು ನನಗೆ ಅಪ್ರೋಚ್ ಮಾಡೋ ರೀತಿ. ಆ ನಿರ್ದೇಶಕ ಬಂದು ಹೇಳ್ತಾನಲ್ಲ, ನನಗೆ ನೀವೇ ಬೇಕು ಸರ್, ಇಲ್ಲಾಂದ್ರೆ ನಂಗೆ ಕಷ್ಟ ಆಗುತ್ತೆ ಅಂತ. ಬಿಕಾಸ್ ಒಂದು ಸ್ಕ್ರಿಪ್ಟ್ ಬಂದಾಗ ನಾನು ಕೇಳೋ ಪ್ರಶ್ನೆ ಇದು, ನಿಮಗೆ ಸುದೀಪ್ ಯಾಕೆ ಬೇಕು? ಈ ಕತೆ ಅವರು ಮಾಡ್ಬೋದಲ್ಲ? ಇಲ್ಲ ಸರ್ ಅಂತ ಅವ್ರು ಎಕ್ಸ್ಪ್ಲನೇಷನ್ ಕೊಡ್ತಾರಲ್ಲ, ಅದರಲ್ಲಿ ಅವ್ರು ಸಕ್ಸಸ್ ಆದರೆ ನನಗೆ 100% ನಾನು ಪ್ರವೋಕ್ ಆಗ್ಬಿಡ್ತೀನಿ. ಸರಿ, ಪ್ರವೋಕ್ ಆದಾಗೆಲ್ಲ ಮನೇಲಿ ಗಲಾಟೆಗಳಾಗ್ತವೆ. ಯಾಕಂದ್ರೆ ರೆಮ್ಯುನರೇಷನ್ ಬಿಟ್ಕೊಟ್ಬಿಟ್ಟಿರ್ತೀನಿ. ಇಲ್ಲ ನಾನೇ ಬನ್ನಿ ನಾನು ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟಿರ್ತೀನಿ, ಏನೋ ಒಂದು ಮಾಡ್ಬಿಟ್ಟಿರ್ತೀನಿ ನಾನು. ಆ್ಯಕ್ಚುಲಿ ಟೈಟ್ಲ್ ಆದ್ರೂ ಕರ್ನ ಆಗ್ಬಿಡ್ತೀನಿ ಅನ್ಸುತ್ತೆ 100%. ಸೊ ಹಾಗಿರುವಾಗ ಐ ಥಿಂಕ್ ನನ್ನ ಇವಾಗ ಈ 7 ಸಿನಿಮಾ ನೀವೇನು ಅಂದ್ಕೊಂಡಿದ್ರೆ, ಇಟ್ ಈಸ್ ಆ್ಯಕ್ಚುಲಿ 11 films ಐ ಹ್ಯಾವ್ ರೈಟ್ ನಾವು. ಬಟ್ ಇದರಲ್ಲಿ ನನಗೆ ಪ್ರವೋಕ್ ಮಾಡಿರೋದೆಲ್ಲ ನನ್ನ ಡೈರೆಕ್ಟರ್ಸ್, ನಾಟ್ ದ ಪ್ರೊಡಕ್ಷನ್ ಸೈಡ್. ಆ ನಿರ್ದೇಶಕರು ಬಂದು ಅವ್ರ ಕತೆ ಹೇಳಿರೋ ರೀತಿ, ನಿಮ್ಮ ಪಾತ್ರ, ನನ್ನ ಪಾತ್ರ, ನನಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದವರು, ನಾನೇ ಬೇಕು ಅಂತ ಯಾಕೆ ಹೇಳಿದ್ದವರು, ನನಗೆ ಇದು ಪ್ರವೋಕ್ ಮಾಡಿದೆ ಆ್ಯಕ್ಚುಲಿ. ಅಂದರೆ ಮುಂದೆ ನಿರ್ದೇಶನಾಗಿ ಸುದೀಪ್ ಅವ್ರನ್ನ ಯಾವಾಗ ನೋಡೋದು ನಾವು? ಬಿಕಾಸ್ ಇಟ್ ವಿಲ್ ಟೇಕ್ ಟೈಮ್. ಇಲ್ಲ, ಐ ವಿಲ್ ಡಿಸೈಡ್ ಆ್ಯಂಡ್ ಐ ವಿಲ್ ಸ್ಟಾರ್ಟ್. ನನ್ನ ಡಿಸಿಷನ್ಸ್ ಆರ್ ಲೈಕ್ ದಟ್. ಇವಾಗ ನನ್ನ ಯಾವುದೇ ಒಂದು ನಿರ್ದೇಶಕರಿಗಾಗಲಿ ನನ್ನ ನಿರ್ಮಾಪಕರಿಗೆ ನಾನು ಡೇಟ್ಸ್ ಕೊಟ್ಟಾಗ ನಾನು ಆ್ಯಕ್ಚುಲಿ ಕಟ್ ಮಾಡಿ ಡಿವೈಡ್ ಮಾಡಿ ಕೊಡಲ್ಲ. ಓಕೆ,
ನಾವು ಒಂದು ಬಲ್ಕಲ್ಲಿ ಮುಗಿಸ್ಕೊಟ್ಬಿಟ್ಟು ಐ ಜಸ್ಟ್ ಫಿನಿಶ್ ಇಟ್ ಆಫ್. ನಾನು ಯಾರ ಹತ್ರನೂ ನನ್ನ ಡಿಸ್ಕಸ್ ಮಾಡೋದಾಗ್ಲಿ ಡಿಸಿಷನ್ಸ್ ಕೇಳೋದಾಗ್ಲಿ ನಾನು ಮಾಡಲ್ಲ. ಐ ವಿಲ್ ಸ್ಟಾರ್ಟ್. ಆಟೋಗ್ರಾಫ್ ಡೈರೆಕ್ಷನ್ ನೀವು ಆ್ಯಕ್ಚುಲಿ ಏನು ಅನ್ಕೊಂಡು ನಾನು 2 days ಥಿಂಕ್ ಮಾಡಿದೆ. 3rd day ಕೆಳಗೆ ಬಂದ್ಬಿಟ್ಟು ನಾನು ಡೈರೆಕ್ಟರ್ ಆಗ್ತಾ ಇದೀನಿ ಅಂದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ನಮ್ಮ ತಂದೆ ತಾಯಿ ಏನೋ ರಿಯಾಕ್ಟ್ ಮಾಡ್ತಾರೆ ಅನ್ಕೊಂಡೆ. ಏನು ರಿಯಾಕ್ಷನ್ನೇ ಮಾಡಲಿಲ್ಲ ಅವ್ರು. ಆ್ಯಕ್ಚುಲಿ ದೇರ್ ವಾಸ್ ನೋ ರಿಯಾಕ್ಷನ್ಸ್. ಏನೋ ಇಟ್ ವಾಸ್ ಲೈಕ್ ಆಸ್ ದ ದೇ ನ್ಯೂ. ಗೊತ್ತಿದೆ ಅವ್ರಿಗೆ ಅನ್ನೋ ರೀತಿಯಲ್ಲಿದ್ದರು. ಹೌದು, ಅದೇನಂದ್ರೆ ನನಗೆ ಇನ್ನೂ ಪ್ರವೋಕ್ ಆಯಿತು. ಏನಕ್ಕಂದ್ರೆ ಇಷ್ಟು ಕಾನ್ಫಿಡೆನ್ಸ್ ನನಗೆ ಅವರೇ ತೋರಿಸ್ತಾ ಇದಾರೆ ಅಂದಮೇಲೆ ಐ ಮೀನ್ ಹಬ್ಬ ಅಂದ್ರೆ ಏನಪ್ಪ ಸೋಲ್ಬೋದು ಸಾಯಲ್ಲ ಅಂತ. ನೀವು ಒಂದು ಇಂಟರ್ವ್ಯೂ ಹೇಳಿದ್ರಿ ಏನು ಅಟ್ ದಿ ಮೋಸ್ಟ್ ಸೋಲ್ಬೋದು ಸಾಯಲ್ಲ ಅನ್ನೋದು ತುಂಬಾ ಅದ್ಭುತವಾದ ಸ್ಟೇಟ್ಮೆಂಟ್. ಐ ಥಿಂಕ್ ಇಟ್ ಇಸ್. ಸುದೀಪ್ ಅವ್ರ ಜೊತೆ ಇನ್ನಷ್ಟು ಮಾತುಕತೆ ಒಂದು ಸಣ್ಣ ವಿರಾಮದ ನಂತರ.